ಮಹಾರಾಷ್ಟ್ರದಲ್ಲಿ ಬಸಂತಪುರ ಅಂತ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಊರು ತುಂಬಾ ಹೆಚ್ಚಿನ ಕಾಲ ಬರಡಾಗೆ ಇರ್ತಿತ್ತು. ಅದಕ್ಕೆ ನೀರು ಅಷ್ಟು ಸುಲಭವಾಗಿ ಸಿಗ್ತಾನೇ ಇರ್ತಿರ್ಲಿಲ್ಲ. ಊರಿನ ಮನೆಯಲ್ಲಿ ಸರ್ಕಾರಿ ಟ್ಯಾಂಕ್ಗಳನ್ನ ಹಾಕಿದ್ರು. ಅದರಲ್ಲಿ ಬೆಳಿಗ್ಗೆ ಸಂಜೆ ಒಂದಿಷ್ಟು ಗಂಟೆ ಮಾತ್ರ ನೀರ್ ಬರ್ತಾ ಇತ್ತು. ಅಮ್ಮ, ಇಲ್ಲೋಡು, ಬಿಂದಿಗೆ ಟಬ್ ಎಲ್ಲ ಖಾಲಿ ಇದೆ. ಇವತ್ತು ಆ ಸೋನು ಬಂದು ನಮ್ ನೀರಲ್ಲೇ ಸ್ನಾನ ಮಾಡ್ಕೊಂಡು ಓಡ್ ಹೋಗಿದ್ದಾನೆ. ನೀನ್ ಸೋನು ಮನೆಗೆ ಬಟ್ಟೆ ತಗೊಂಡು ಹೋಗು. ಅವನು ನಮ್ ನೀರನ್ ಖಾಲಿ ಮಾಡಿದಾನಲ್ಲ, ನೀನು ಅವ್ರ ಮನೇಲಿರೋ ನೀರ್ ಖಾಲಿ ಮಾಡ್ಬಾ. ಪಕ್ಕದ ಮನೆಯವರ ಮನೆಯಲ್ಲಿ ಬಟ್ಟೆ ಒಗಿಬೇಕು. ಬಟ್ಟೆ ಒಗ್ಯಕ್ಕೆ ಬರ್ಲಿ ಬಿಡ್ಲಿ, ಅಲ್ಲೇ ಒಗಿಬೇಕು. ಪ್ರಿಯಾಂಕಾ, ನಿಮ್ಮನೆ ಬಟ್ಟೆನ ನಮ್ಮನೆ ಹತ್ರ ಬಂದು ಯಾಕೆ ತೊಳಿತಿದ್ಯಾ? ಅಯ್ಯೋ ದೇವ್ರೆ, ನೀನ್ ಅರ್ಧ ನೀರನ್ ಖಾಲಿನೇ ಮಾಡ್ಬಿಟ್ಟಿದ್ಯಾ. ಓಹೋ ಗೌರಿ ಅತ್ತೆ, ನಾನ್ ಬಟ್ಟೆ ಹೋಗುದ್ರೆ ದೇವ್ರೆ ಅಂತೀರಾ, ಆದ್ರೆ ಸೋನು ಬಂದು ನಮ್ಮನೆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾನಲ್ಲ, ಅದಕ್ಕೇನ್ ಹೇಳ್ತೀರಾ? ಸೋನು ಕೆಲ್ಸಕ್ ಹೋಗ್ತಾನೆ, ನಿಂತರ ಖಾಲಿ ಕೂತಿರಲ್ಲ. ಅದ್ರಲ್ಲೂ ಸ್ನಾನ ಮಾಡಕ್ ಅರ್ಧ ಬಕೆಟ್ ನೀರ್ ಸಾಕು, ಇನ್ನೆಷ್ಟ್ ಬೇಕು? ಅರ್ಧ ಬಕೆಟ್ ನೀರ್ ಖಾಲಿಯಾಗಿದ್ರೆ ಯಾರು ಏನು ಹೇಳ್ತಿರ್ಲಿಲ್ಲ. ಆದ್ರೆ ನಿನ್ ಮಗ ಅಷ್ಟು ಬಕೆಟ್ ಬಿಂದಿಗೆಲಿರೋ ನೀರ್ ಖಾಲಿ ಮಾಡ್ತಾನೆ. ನೋಡ್ರಪ್ಪ, ಮಗಳ ಜೊತೆ ಈಗ ತಾಯಿನೂ ಜಗಳಕ್ ಬಂದ್ಬಿಟ್ಲು. ಪ್ರಿಯಾಂಕಾ ಮತ್ತೆ ಸೋನು ಅವರ ಪರಿವಾರ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾ ಇದ್ರು. ನೀರಿನ ಕಾರಣಕ್ಕೆ ಯಾವಾಗ್ಲೂ ಅವ್ರ ನಡುವೆ ಜಗಳ ಆಗ್ತಾನೆ ಇರ್ತಿತ್ತು. ಪ್ರಿಯಾಂಕಾಗೆ ತಂದೆ ಇರ್ಲಿಲ್ಲ. ತಾಯಿ ಮಗಳಿಬ್ಬರೂನು ಮಣ್ಣಿನ ಮಡಕೆ, ಪಾತ್ರೆ, ದೀಪಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು. ಇಲ್ ಕೇಳಿ, ನೀವ್ ಹೇಗಾದ್ರೂ ಮಾಡಿ ತಾಯಿ ಮಗಳನ್ನ ಈ ಊರ್ ಬಿಟ್ಟು ಓಡಿಸ್ಬಿಡಿ. ಆಗ ಅವ್ರ ಮನೆನೂ ನಮ್ಗೆ ಸೇರುತ್ತೆ. ಜೊತೆಗೆ ನಾವು ದೊಡ್ಡ ಮನೇಲಿ ಇರ್ಬೋದು. ನಾವು ಸೋನುಗೆ ಪ್ರಿಯಾಂಕಾ ಜೊತೆ ಮದುವೆ ಮಾಡೋಣ. ಅಲ್ಲ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ನಮ್ ಸೋನು ಅಷ್ಟು ಓದ್ಕೊಂಡಿದ್ದಾನೆ. ಮತ್ತೆ ಆ ಪ್ರಿಯಾಂಕಾ 5ನೇ ಕ್ಲಾಸು ಪಾಸ್ ಆಗಿಲ್ಲ. ಅವಳು ನಮ್ ಸೋನುಗೆ ಸರಿ ಹೋಗಲ್ಲ. ಮತ್ತೆ ಅದ್ರಲ್ಲೂನು ನಾನ್ ನಮ್ ಸೋನುನ ತುಂಬಾ ಶ್ರೀಮಂತ ಹುಡುಗಿ ಕೊಡ್ಬೇಕು ಅಂತಿದ್ದೀನಿ. ನಮಗೆ ಅವ್ರ ಮನೆ ಬೇಕು ಅಷ್ಟೇ. ಅದಕ್ ನೀವೇನಾದ್ರೂ ಒಂದ್ ಉಪಾಯ ಹುಡುಗಿ. ಅದ್ರಿಂದ ಈ ತಾಯಿ ಮಗಳು ಈ ಊರ್ ಬಿಟ್ಟೆ ಹೋಗ್ಬಿಡ್ಬೇಕು. ಇದಂತೂ ತುಂಬಾ ಸುಲಭ, ನಾನ್ ಹೇಳೋದನ್ನ ಕೇಳಿಸ್ಕೋ. ಒಂದಿನ ಗೌರಿ ಪ್ರಿಯಾಂಕಾ ಮನೆಗ್ ಹೋಗ್ತಾರೆ. ಪ್ರಿಯಾಂಕಾ, ನಿಮ್ಮಮ್ಮ ಎಲ್ಲಿ? ಅಮ್ಮ ಮಡಕೆಗಳನ್ನ ಕೊಡೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಪಾಯಸ ತಗೋ. ನನ್ ತವ್ರ ಮನೆಯವ್ರು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಕಳಿಸ್ಕೊಟ್ಬಿಟ್ಟಿದ್ರು. ಅದಕ್ಕೆ ನಾನದನ್ನ ನಿಂಗೂ ಸ್ವಲ್ಪ ಕೊಡೋಣ ಅನ್ಕೊಂಡೆ. ಹೌದು, ನಾವು ಆಗಾಗ ಜಗಳ ಮಾಡ್ತಾನೆ ಇರ್ತೀವಿ. ಆದ್ರೆ ಎಷ್ಟೇ ಆದ್ರೂನು ನಾವು ಅಕ್ಕಪಕ್ಕದವ್ರಲ್ವಾ? ಮಾರನೇ ದಿನ ಪ್ರಿಯಾಂಕಾ ಮತ್ತೆ ಅವರ ತಾಯಿಗೆ ಬೆಳಗ್ಗೆ ಎಚ್ಚರ ಆಗೋದು ಅವ್ರ ಮನೆ ಹೊರಗಡೆ ಆಗ್ತಿದ್ದ ಗದ್ದಲದಿಂದ. ಪ್ರಿಯಾಂಕಾ, ನಮ್ಮನೆ ಮುಂದೆ ಯಾಕೆ ಇಷ್ಟೊಂದು ಗದ್ದಲ ನಡೀತಾ ಇದೆ? ಇಬ್ರು ಹೊರಗೆ ಹೋಗ್ತಾರೆ. ಆಗ ಅಲ್ಲಿ ಸೋನು ಅವರ ತಾಯಿ ಊರವ್ರ ಮುಂದೆ ತುಂಬಾ ಜೋರಾಗಿ ಮಾತಾಡ್ತಿರೋದು ನೋಡ್ತಾರೆ. ಎಲ್ರೂ ಕೇಳಿ, ಈಗ ನಮ್ಮ ಊರಲ್ಲಿ ಕಳ್ತನನೂ ಶುರುವಾಗ್ಬಿಟ್ಟಿದೆ. ನಾನು ಸ್ವಲ್ಪ ದಿನದ ಹಿಂದೆ ಒಂದು ಚಿನ್ನದ ಬಳೆನ ಮಾಡಿಸ್ಕೊಂಡ್ ಬಂದಿದ್ದೆ. ಮತ್ತೆ ಅದನ್ನ ಈ ಪ್ರಿಯಾಂಕಾ ಮತ್ತೆ ಅವಳ ತಾಯಿ ಕದ್ದಿದ್ದಾರೆ. ಯಾವ ಬಳೆ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಿಮ್ ಯಾವ ಬಳೆಗಳನ್ನ ನಾವ್ ಕದ್ದಿಲ್ಲ. ಸರಿ, ಹಾಗಾದ್ರೆ ನಾವೇ ನಿನ್ ಮನೆಯಲ್ಲಿ ಒಂದ್ಸಲ ಹುಡುಕ್ತೀವಿ. ಸರಿ, ಇಡೀ ಮನೇನ ನೀವೇ ಹುಡುಕೊಳ್ಳಿ, ನಮಗೆ ನಂಬಿಕೆ ಇದೆ. ಊರವರೆಲ್ಲ ಪ್ರಿಯಾಂಕಾ ಅವ್ರ ಮನೇನ ಹುಡುಕ್ತಾರೆ. ಗೌರಿ ದಿಂಬಿನ ಕೆಳಗಿಂದ ಬಳೆಗಳನ್ನ ತೆಗಿತಾಳೆ. ಇಲ್ಲಿ ನೋಡಿ ನೋಡಿ, ನನ್ ಬಳೆಗಳಿದ್ದೇನೆ. ಈ ಕೇಳಿ ಇವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಕಳ್ಳರನ್ನ ನಾವು ಊರಲ್ಲಿ ಇರೋದಕ್ ಬಿಡೋದಿಲ್ಲ. ಹಾ ಅಣ್ಣ ಸರಿಯಾಗಿ ಹೇಳಿದ್ರು. ಇವನ್ನ ಊರಿಂದ ಹೊರಗಾಕಿ. ಊರವರೆಲ್ಲ ಸೇರ್ಕೊಂಡು ಪ್ರಿಯಾಂಕಾ ಮತ್ತೆ ಅವಳ ತಾಯಿಯನ್ನ ಆ ಊರನ್ನ ಬಿಟ್ಟು ಹೋಗೋಕೆ ಒತ್ತಾಯ ಮಾಡ್ತಾರೆ. ಅಮ್ಮ, ನಾವೀಗ ಎಲ್ಲಕ್ ಹೋಗೋದು? ನೀನ್ ಚಿಂತೆ ಮಾಡ್ಬೇಡ ಮಗಳೇ,
ನಾವ್ ಜೀತು ಮಾವನ್ ಮನೆಗೆ ಹೋಗೋಣ. ಪ್ರಿಯಾಂಕಾ ಮತ್ತೆ ಅವರ ತಾಯಿ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅಮ್ಮ, ಇಲ್ ನೋಡು, ಒಂದ್ ನೀರಿನ ಟ್ಯಾಂಕ್ ಇದೆ. ಬಾ, ಇದ್ರಿಂದಾನೇ ನೀರ್ ಕುಡಿಯೋಣ. ಪ್ರಿಯಾಂಕಾ ನಲ್ಲಿ ತಿರುಗಿಸಿದಾಗ ಅವರಿಬ್ಬರಿಗೂ ತುಂಬಾನೇ ಆಶ್ಚರ್ಯ ಆಯ್ತು. ಟ್ಯಾಂಕಿಂದ ಕರ್ಗಿರೋ ಚಿನ್ನ ಹರಿಯೋಕ್ ಶುರುವಾಯ್ತು. ಅಪ್ಪ ದೇವ್ರೇ, ಊರವರೆಲ್ಲ ಈ ಟ್ಯಾಂಕ್ ನ ಹಾಳಾಗಿದೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಇದ್ರಿಂದ ಚಿನ್ನ ಬರ್ತಾ ಇದೆ. ಅಮ್ಮ, ನಾವಿವಾಗ ಎಲ್ಲಕ್ ಹೋಗೋ ಅವಶ್ಯಕತೆನೂ ಇಲ್ಲ, ನಾವಿಲ್ಲೇ ನಮ್ಮ ಮನೆ ಮಾಡ್ಕೊಳ್ಳೋಣ. ಟ್ಯಾಂಕಿಂದ ಬಂದ ಚಿನ್ನದ ಸಹಾಯದಿಂದ ಪ್ರಿಯಾಂಕಾ ಮತ್ತೆ ಅವರ ತಾಯಿ ಒಂದು ದೊಡ್ಡ ಮನೆ ಮಾಡ್ಕೊಳ್ತಾರೆ ಮತ್ತೆ ತುಂಬಾ ಆರಾಮಾಗಿ ಜೀವನ ನಡೆಸ್ತಿರ್ತಾರೆ. ಪ್ರಿಯಾಂಕಾ ಶ್ರೀಮಂತೆ ಆದ ವಿಷಯ ಪೂರ್ತಿ ಬಸಂತಪುರಕ್ಕೆ ಹಬ್ಬತ್ತೆ. ಇಲ್ ಕೇಳಿ, ನಾವು ಪ್ರಿಯಾಂಕಾ ಅವ್ರ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳೋಣ. ನಾವ್ ನಮ್ ಸೋನು ಮದ್ವೆನ ಪ್ರಿಯಾಂಕಂಗೆ ಕೊಟ್ ಮಾಡೋಣ. ಆಗ ಅವರ ಆ ಚಮತ್ಕಾರಿ ಟ್ಯಾಂಕ್, ಆ ದೊಡ್ಡ ಮನೆ ಎಲ್ಲ ನಮ್ಗೆ ಸೇರುತ್ತೆ. ಹಿಂದೆ ಏನೇನೆಲ್ಲ ನಡೀತೋ ಅದನ್ನೆಲ್ಲ ನಾವು ಮರ್ತು ನಿಮ್ಮನ್ನ ಕ್ಷಮೆ ಕೇಳೋಕ್ ಬಂದಿದೀವಿ. ಪ್ರಿಯಾಂಕಾ ಮತ್ತೆ ಸೋನು ಒಟ್ಟಿಗೆ ಬೆಳೆದು ದೊಡ್ಡೋರಾಗಿದ್ದಾರೆ, ಒಟ್ಟಿಗೆ ಆಟ ಆಡ್ಕೊಂಡ್ ಬೆಳ್ದಿದ್ದಾರೆ. ನಾವು ಅವರಿಬ್ಬರಿಗೆ ಮದ್ವೆ ಮಾಡಿದ್ರೆ ಹೇಗೆ? ಮದ್ವೆ ವಿಷಯ ನಿಮ್ಗೆ ಅವಾಗ್ಯಾಕ್ ನೆನ್ಪಾಗ್ಲಿಲ್ಲ? ನಾವು ಬಡವರಾಗಿದ್ದಾಗ ಮೊದಲು ನಾವ್ ನಿಮ್ಗೆ ಸರಿ ಹೋಗ್ತಿರ್ಲಿಲ್ಲ, ಆದ್ರೆ ಈಗ ನೀವು ನಮಗ್ ಸರಿ ಹೋಗಲ್ಲ. ಹೊರಡಿ ಇಲ್ಲಿಂದ. ಶ್ರೀಮಂತಿಗೆ ಅಂತ ಇಷ್ಟೊಂದು ಅಹಂಕಾರ? ಚಿನ್ನ ಕೊಡೋ ಈ ಟ್ಯಾಂಕ್ ಇಂದಾನೆ ಅವ್ರಿಗಿಷ್ಟ ಅಹಂಕಾರ ಬಂದಿರೋದು. ಆ ಟ್ಯಾಂಕ್ಗೆ ಪೈಪ್ಲೈನ್ ಎಲ್ಲಿಂದಾನೋ ಬರ್ತಿದೆ ಅಲ್ವಾ, ಅದನ್ನೇ ಮುರ್ದ್ ಹಾಕ್ಬಿಡ್ತೀನಿ. ಆಮೇಲೆ ನೋಡ್ತೀನಿ ಈ ಅಹಂಕಾರ ಎಲ್ಲಿ ಹೋಗುತ್ತೆ ಅಂತ. ಒಂದಿನ ಗೌರಿ ಅವಳ ಗಂಡನ್ ಜೊತೆ ಪ್ರಿಯಾಂಕಾ ಮನೆ ಹಿಂದೆ ಇರೋ ಆ ಕಾಡಿಗೆ ಹೋಗ್ತಾರೆ. ಅವಳು ಮತ್ತೆ ಅವಳ ಗಂಡ ಅಗಿಯೋದಕ್ಕೆ ಶುರು ಮಾಡ್ತಾರೆ. ಆ ಟ್ಯಾಂಕಿನ ಪೈಪ್ಲೈನ್ ಇಲ್ಲಿದೆ ನೋಡಿ. ಗೌರಿ ಸಿಟ್ಟಿಂದ ಆ ಪೈಪ್ಲೈನ್ಗೆ ಹೊಡೆದು ಅದನ್ ಚೂರ್ ಮಾಡಿ ಮನೆಗೆ ಹೋಗ್ತಾರೆ. ಮಾರನೇ ದಿನ ಇಡೀ ಊರಿಗೇನೆ ನೀರಿಲ್ದೆ ಒದ್ದಾಡ್ತಾರೆ. ಯಾಕಿಷ್ಟೊಂದು ಗಲಾಟೆ ನಡೀತಾ ಇದೆ? ಅನ್ನಿಸ್ತಿದೆ ನಿನ್ನೆ ರಾತ್ರಿ ನಾವು ಪೈಪ್ ಹೊಡೆದಾಕಿದ್ವಲ್ಲ, ಅದು ಚಿನ್ನ ಬರೋ ಟ್ಯಾಂಕಿನ ಪೈಪ್ ಅಲ್ಲ, ಅದು ಊರಿಗೆ ನೀರಿನ ಸರಬರಾಜು ಮಾಡೋ ಟ್ಯಾಂಕಿನ ಪೈಪು. ಊರಿಗೆ ಪೊಲೀಸರು ಬರ್ತಾರೆ ಮತ್ತೆ ಆ ಪೈಪ್ಲೈನ್ನ ಯಾರ್ ಮುರಿದಿದ್ದು ಅಂತ ತನಿಖೆ ನಡೆಸ್ತಾರೆ. ಗೌರಿ ಮತ್ತೆ ಅವಳ ಗಂಡ ಸಿಕ್ಕಾಕೊಳ್ತಾರೆ. ನೀರಿನ ಪೈಪ್ನ ಅವರು ಒಡೆದು ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಈ ಕಥೆಯಿಂದ ನಮಗ್ ಅರ್ಥ ಆಗೋದ್ ಏನು ಅಂತಂದ್ರೆ, ಕೆಟ್ಟವರು ಬೇರೆಯವ್ರಿಗೆ ತೊಂದ್ರೆ ಕೊಡೋಕ್ ಹೋಗಿ ತಮಗೆ ತಾವು ತೊಂದ್ರೆನ ತಂದ್ಕೊಳ್ತಾರೆ ಅಂತ.